ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲಾಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಮನಿ ಪ್ಲಾಂಟ್ ಬಗ್ಗೆ ನಿಮ್ಗೆಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಬಂದಿರೋದು, ಹೇಗೆ ಇದನ್ನು ಬೆಳೆಸಬೇಕು ಮನೆಯಲ್ಲಿ. ಹಾಗೆ ಕೆಲವೊಬ್ಬರು ಮನೆಯಲ್ಲಿ ಮನಿ ಪ್ಲಾಂಟ್ ಬರೋದೇ ಇಲ್ಲ, ಎಷ್ಟು ಕಟಿಂಗ್ಸ್ ತೊಗೊಂಬಂದು ಹಾಕಿದ್ರು ಅನ್ನೋ ಕಂಪ್ಲೇಂಟ್ ಸುಮಾರು ನಾನು ಕೇಳಿದ್ದೀನಿ. ಸೊ ಹೇಗೆ ಬೆಳೆಸಬೇಕು, ಹೇಗೆ ಬುಷಿಯಾಗಿ ಇದನ್ನು ಬೆಳೆಸೋದು, ಹಾಗೆ ಇದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ಕೊಡೋಕ್ಕಂತ ಈ ವಿಡಿಯೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ನ ಕಟಿಂಗ್ ಹೇಗೆ ತೊಗೋಬೇಕು, ಹಾಗೆ ಯಾವ ರೀತಿ ಪ್ರಪೋಗೇಷನ್ ಮಾಡಬೇಕು, ಮಣ್ಣು ಯಾವ ರೀತಿ ಇರಬೇಕು, ಸನ್ಲೈಟ್ ಯಾವ ರೀತಿ ಬರಬೇಕು, ಹಾಗೆ ಇದು ಬುಷಿಯಾಗಿ ಹೇಗೆ ಬೆಳೆಸಬೇಕು, ಇಂಡೋರ್ ಪ್ಲ್ಯಾಂಟಾ ಔಟ್ಡೋರ್ ಪ್ಲ್ಯಾಂಟಾ ಅಥವಾ ಎರಡೂ ಕಂಡೀಷನಲ್ಲಿ ಹೇಗೆ ಬೆಳೆಸಬೇಕು, ಹಾಗೆ ಎಲ್ಲ ಡೌಟ್ಸು, ಇನ್ಸೆಕ್ಟ್ಸ್ ಅಟ್ಯಾಕ್ ಆದರೆ ಏನು ಮಾಡಬೇಕು, ಇದರ ಬಗ್ಗೆ ಎಲ್ಲನೂ ಡೌಟ್ಸ್ನ ನಾನು ಕ್ಲಿಯರ್ ಮಾಡೋಕ್ಕಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಒಂದೊಂದಾಗಿ. ಫಸ್ಟ್ ಪಾಯಿಂಟ್, ನಾನು ಸ್ವಲ್ಪ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳೋದಿದೆ. ಸೊ ಮನಿ ಪ್ಲ್ಯಾಂಟ್ ಅಂತಂದರೆ ಎಲ್ಲರ ಮನೇಲೂ ಕಾಮನ್ ಆಗಿ ನೋಡ್ಬೋದಂಥ ಒಂದು ಪ್ಲ್ಯಾಂಟ್ ಇದು. ನಾವು ಏನು ಮನಿ ಪ್ಲ್ಯಾಂಟ್ ಅಂತ ಕರಿತೀವಿ, ಇದ್ರ ನೇಮ್ ಆ್ಯಕ್ಚುಲ್ ಬಂದು ಇದ್ರದ್ದು ಪೋಥೋಸ್ ಅಂತ ಕರೀತಾರೆ. ಸೊ ಮನಿ ಪ್ಲ್ಯಾಂಟ್ ಅಂತ ನಾವು ಯಾಕೆ ಕರಿತೀವಿ ಅಂತಂತಂದರೆ, ಇದೊಂದು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್. ಸೊ ಇದನ್ನು ನಾವು ಬೆಡ್ರೂಮ್ಗಳಲ್ಲಿ ಇಡ್ಬೋದು, ಎಂಟ್ರೆನ್ಸ್ಗಳಲ್ಲಿ ಇಡ್ಬೋದು. ಸೊ ಇದು ಏರ್ ಪ್ಯೂರಿಫೈ ಮಾಡುತ್ತೆ, ಅಂದರೆ ಹಾರ್ಮ್ಫುಲ್ ಕಾಂಪೋನೆಂಟ್ಸ್ ಏನಿದೆ ಗಾಳಿಯಲ್ಲಿರೋಂಥ ಕಾಂಪೋನೆಂಟ್ಸ್ನ ಇದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನಮಗೆ ಒಳ್ಳೆ ಗಾಳಿನ ಕೊಡುತ್ತೆ. ಸೊ ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಇದ್ದರೆ ಎಲ್ಲನೂ ಸಿಗುತ್ತೆ ಅಂತ ಇಂಡಿಕೇಶನ್ ಆಗಿ ಹೇಳೋಕ್ಕೆ ಇದನ್ನು ಮನಿ ಪ್ಲ್ಯಾಂಟ್ ಅಂತ ಕರಿಬೋದು ಅಂತ ನಾನು ತಿಳ್ಕೊಂಡಿರೋ ಅಂಥ ಒಂದು ಇನ್ಫಾರ್ಮೇಷನ್. ಸೊ ಇನ್ನೂ ಒಂದು, ಎಲ್ಲ ಜನರಲ್ಲೂ ಸುಮಾರು ಜನರ ಬಾಯಲ್ಲಿ ನಾನು ಕೇಳಿದ್ದೀನಿ, ಇದನ್ನು ಕದ್ದು ತೊಗೊಂಬಂದು ಹಚ್ಚಬೇಕು, ಅಂದರೆ ಕಳ್ಳತನ ಮಾಡಿ ತೊಗೊಂಬಂದು ಹಚ್ಚಬೇಕು ಕಟಿಂಗ್ಸ್ನ, ಅವಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಕೇಳಿ ತೊಗೊಂಡು ಬಂದರೆ ಇದು ಚೆನ್ನಾಗಿ ಕಟಿಂಗ್ ಬರೋದಿಲ್ಲ ಅಂತ. ಆ ರೀತಿ ಅದೆಲ್ಲ ಸುಳ್ಳು. ಆ ರೀತಿಯಾದಂಥದ್ದು ಏನೂ ಇಲ್ಲ. ನಾವು ಒಳ್ಳೆ ಸಾಯಿಲ್ ಹಾಕಿ ಒಳ್ಳೆ ಅದಕ್ಕೆ ಏನು ಬೇಕು, ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಎಲ್ಲರ ಮನೆಗಳಲ್ಲೂ ಬರುತ್ತೆ. ಈ ರೀತಿಯಾದಂಥ ಸುಳ್ಳು ಇದನ್ನು ನಂಬಕ್ಕೆ ಹೋಗಬೇಡಿ. ಇದನ್ನು ಹಚ್ಚೋದ್ರಿಂದ ದುಡ್ಡು ಬರುತ್ತೆ, ಹಾಗೆ ಇದನ್ನು ಯಾವ ದಿಕ್ಕಲ್ಲಿ ಇಡಬೇಕು ಅದೇ ದಿಕ್ಕಲ್ಲಿ ಇಡಬೇಕು, ಇದೇ ದಿಕ್ಕಲ್ಲಿ ಇಡಬೇಕು, ಸೊ ಇದೆಲ್ಲ ಸುಳ್ಳು. ಸೊ ಹಾಗಿದ್ರೆ ಇದ್ರ ವೆರೈಟೀಸ್ ಬಗ್ಗೆ ತಿಳ್ಕೊಬಿಡೋಣ. ಫಸ್ಟು ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದೊಂದು ನಿಯಾನ್ ಪೋಥೋಸ್ ಅಂತ ಕರೀತಾರೆ, ಅಥವಾ ಇದನ್ನು ಗೋಲ್ಡನ್ ಪೋಥೋಸ್ ಅಂತಲೂ ಕರೀತಾರೆ. ಇದು ಬ್ರೈಟ್ ಗ್ರೀನ್ ಆಗಿರುತ್ತೆ, ಇದರಲ್ಲಿ ವೇರಿಗೇಷನ್ ಇರೋದಿಲ್ಲ. ತುಂಬ ಲೈಟ್ ಗ್ರೀನ್ ಆಗಿರೋವಂಥ ಒಂದು ಮನಿ ಪ್ಲ್ಯಾಂಟಲ್ಲಿ ವೆರೈಟಿ ಇದು. ಸೊ ಇದನ್ನು ನೀವೇನು ನೋಡ್ತಾ ಇದ್ದೀರಾ, ಇದು ಮಾರ್ಬಲ್ ಕ್ವೀನ್ ಪೋಥೋಸ್ ಅಂತ ಇದನ್ನು ಕರೀತಾರೆ. ಇದರಲ್ಲಿ ಗ್ರೀನ್ ಸ್ವಲ್ಪ ಕಡಿಮೆ ಇದ್ದು ಕ್ರೀಮ್ ಕಲರು ಹಾಗೆ ವೈಟ್ ಕಲರು ಜಾಸ್ತಿ ಇರುತ್ತೆ. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಮನಿ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟಲ್ಲಿ ಸುಮಾರು ವೆರೈಟೀಸ್ ಇದೆ. ನಾನು ಒಂದು 3 ರಿಂದ 4 ವೆರೈಟೀಸ್ ನನ್ನ ಹತ್ರ ಏನಿದೆಯೋ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಮಾರ್ಬಲ್ ಕ್ವೀನ್ ಪೋಥೋಸ್ ಸುಮಾರು ಜನದ ಮನೆಗಳಲ್ಲಿ ನಾನು ನೋಡಿದ್ದೀನಿ. ಇದು ತುಂಬ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ವೆರೈಟಿ ಬಂದು ಇದು ಎಂಜಾಯ್ ಪೋಥೋಸ್ ಅಂತ ಇದನ್ನು ಕರೀತಾರೆ. ಎಂಜಾಯ್ ಪೋಥೋಸ್ ಅಂತ ಇದನ್ನು ಕರೀತಾರೆ. ಇದ್ರದ್ದು ಲೀವ್ಸ್ ಏನಿರುತ್ತೆ ಸ್ವಲ್ಪ ಸ್ಮಾಲ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ. ಸೊ ಇದು ತುಂಬ ಚೆನ್ನಾಗಿ, ಇದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಯಾವುದೇ ಮನಿ ಪ್ಲ್ಯಾಂಟ್ ನೀವು ಬೆಳೆಸಿದ್ರೂ ಎಲ್ಲ ಮೇಂಟೆನೆನ್ಸು ಸೇಮ್ ಆಗಿರುತ್ತೆ. ಎಲ್ಲ ಥರ ಮನಿ ಪ್ಲ್ಯಾಂಟದ್ದು ಮೇಂಟೆನೆನ್ಸ್ ಸೇಮ್ ಆಗಿರುತ್ತೆ. ಹಾಗೆ ಇದನ್ನು ನೀವು ಹೇಗೆ ಹಚ್ಬೋದು, ಅಂದರೆ ಯಾವ್ಯಾವ ಪಾಟ್ಗಳಲ್ಲಿ ಯಾವ್ಯಾವ ರೀತಿ ಬೆಳೆಸ್ಕೋಬೋದು ಅಂದರೆ, ಫಸ್ಟ್ ಬಂದುಬಿಟ್ಟು ನೀವು ಬರೀ ವಾಟರ್ ಪ್ರಪೋಗೇಷನ್ ಮಾಡ್ತೀರಾ ಅಂದರೆ ಬರೀ ಒಂದು ಬಾಟ್ಲಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ಒಂದು ಕಟಿಂಗ್ಸ್, ಒಂದು ಸ್ವಲ್ಪ ಉದ್ದವಾಗಿರುವಂಥ ಕಟಿಂಗ್ಸ್ನ ತೊಗೊಂಡು ನೀವು ಬಾಟ್ಲಲ್ಲಿ ಹಾಕಿ ನೀರನ್ನ ಫಿಲ್ ಮಾಡಿ ಇಟ್ಟರೆ ಸಾಕು. ಈ ರೀತಿಯಾಗಿ ನಿಮಗೆ ರೂಟ್ ಫಾರ್ಮ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಮನೆ ಒಳಗಡೆ. ಸೊ ಇದಾದಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಡೈರೆಕ್ಟ್ ಮಣ್ಣಲ್ಲಿ ನೀವು ಕಟಿಂಗ್ಸ್ನ ತೊಗೊಂಡು ಸೊ ಈ ರೀತಿಯಾಗಿ ಪ್ರಪೋಗೇಷನ್ ಮಾಡ್ಕೊಂಡಾದಮೇಲೆ ಇದು ತುಂಬ ಬುಷಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ. ನೀವು ಈ ರೀತಿಯಾಗಿ ಹ್ಯಾಂಗಿಂಗ್ ಬಾಸ್ಕೆಟ್ಗಳಲ್ಲೂ ಇದನ್ನು ಬೆಳೆಸ್ಕೋಬೋದು, ಅಥವಾ ಚಿಕ್ಕ ಪಾಟ್ಗಳಲ್ಲೂ ನೀವು ಇದನ್ನು ಬೆಳೆಸ್ಬೋದು. ತುಂಬ ಈಸಿಯಾಗಿ ಲೋ ಮೇಂಟೆನೆನ್ಸಲ್ಲಿ ಬೆಳೆಸ್ಬೋದಾದಂಥ ಗಿಡಗಳಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಒಂದು. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ. ನಿಮ್ಗೆ ಯಾವ್ದು ಇಷ್ಟನೋ ನರ್ಸರಿಗೆ ಹೋದಾಗ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ಕಟಿಂಗ್ಸ್ ತೊಗೊಬಂದು ಹಚ್ಚಿದ್ರೂ ಸಾಕು. ನಾನು ಹೇಳುವಂಥ ಸ್ವಲ್ಪ ಪಾಯಿಂಟ್ಸ್ನ ನೀವು ಮೇಂಟೈನ್ ಮಾಡಿ ಹಾಗೆ ಅದನ್ನು ಫಾಲೋ ಅಪ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬುಷಿಯಾಗಿ ಮನಿ ಪ್ಲ್ಯಾಂಟ್ನ ನೀವು ಬೆಳೆಸ್ಬೋದು. ಸೊ ನೋಡ್ತಾ ಇದ್ದೀರಾ, ಇಲ್ಲೊಂದು ಚಿಕ್ಕ ಪಾಟಲ್ಲೂ ಕೂಡ ನಾನು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಚಿಕ್ಕ ಚಿಕ್ಕ ಕಟಿಂಗ್ಸ್ನ ತೊಗೊಂಡು ಗ್ರೋ ಮಾಡ್ಬೋದು ನೀವು. ಫಸ್ಟ್ ಪಾಯಿಂಟ್ ಬಂದು ಸನ್ಲೈಟ್ ಹೇಗಿರಬೇಕು ಅಂತ. ಇದೊಂದು ಶೇಡ್ ಲವಿಂಗ್
ಪ್ಲ್ಯಾಂಟ್ ಆದ್ದರಿಂದ ನೀವು ಇಂಡೈರೆಕ್ಟ್ ಸನ್ಲೈಟಲ್ಲಿ ಇದನ್ನು ಬೆಳೆಸಬೇಕು. ಹಾಗೆ ಇದನ್ನು ಇಂಡೋರ್ ಆಗಿ ನೀವು ಕೂಡ ಯೂಸ್ ಮಾಡ್ಕೋಬೋದು. ಇಂಡೈರೆಕ್ಟ್ ಸನ್ಲೈಟಲ್ಲಿ ನೀವು ಇದನ್ನು ಬೆಳೆಸಬೇಕು. ಹಾಗೆ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇದನ್ನು ಬೆಳೆಸಿದರೆ ಎಲೆಗಳು ಸುಟ್ಟೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಲೋ ಲೈಟ್ ಕಂಡೀಷನಲ್ಲೂ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಅಂದರೆ ನೀವು ಮನೆ ಒಳಗಡೆ ಈ ಕಾರ್ನರ್ಗಳಲ್ಲಿ ಬೆಳೆಸೋದಾದರೆ ಲೋ ಲೈಟ್ ಕಂಡೀಷನ್ಗಳಲ್ಲೂ ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಬಟ್ ಒಂದು ಥಿಂಗ್ ಏನಂತಂದರೆ ನೀವು ವೀಕ್ಲಿ ಟ್ವೈಸ್ ಇದನ್ನು ಶೇಡಿ ಸನ್ಲೈಟಲ್ಲಿ ಸ್ವಲ್ಪ ಹೊರಗಡೆ ಇಡಬೇಕಾಗುತ್ತೆ. ಅದು ಈವ್ನಿಂಗ್ ಟೈಮಲ್ಲಿ ಬರುವಂಥ ಅಂದರೆ 4 to 5 ಏನು ಸ್ವಲ್ಪ ಬಿಸಿಲು ಬರುತ್ತೆ ಅಲ್ವಾ, ಅದು ಶೇಡಿ ಸನ್ಲೈಟಲ್ಲಿ ಇದನ್ನು ಯಾವುದಾದ್ರೂ ಈಗ ದೊಡ್ಡ ಗಿಡ ನೀವು ಬೆಳೆಸಿರ್ತೀರಲ್ವ, ದೊಡ್ಡ ಪ್ಲ್ಯಾಂಟ್ ಕೆಳಗಡೆ ಇಟ್ಬಿಟ್ಟು ಶೇಡ್ ಥರ ಇದಕ್ಕೆ ಬೀಳಬೇಕು ಬಿಸಿಲು. ಆ ರೀತಿಯಾಗಿ ನೀವು ಇದನ್ನು ಬೆಳೆಸ್ಕೋಬೋದು. ಈ ಪ್ಲ್ಯಾಂಟ್ ಬೆಳೆಸೋಕ್ಕೆ ಕೆಲವೊಂದು ಪಾಯಿಂಟ್ಸ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿ ನೀವು ಇದನ್ನು ಮನೆಯಲ್ಲಿ ತುಂಬ ಒಂದು ಕಟ್ಟಿಂಗಿಂದನೇ ಸುಮಾರು ಮನಿ ಪ್ಲ್ಯಾಂಟ್ನ ನೀವು ಬೆಳ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಸಾಯಿಲ್ ಹೇಗಿರಬೇಕು. ಇದೊಂದು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ, ಸಾಯಿಲ್ ಹೇಗಿರಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಸಾಯಿಲಲ್ಲಿ ನಾನು ನಿಮಗೆ 1/4 ಆಗುವಷ್ಟು ಗಾರ್ಡನ್ ಸಾಯಿಲ್ ಹಾಗೆ 1/4 ಆಗೋಷ್ಟು ಕಾಂಪೋಸ್ಟ್ನ ತೊಗೊಂಡಿದ್ದೀನಿ, 1/4 ಸ್ಯಾಂಡ್ ಹಾಗೆ 1/4 ಕ್ವಾಂಟಿಟಿಯಷ್ಟು ಕೋಕೋಪಿಟ್ನ ತೊಗೊಂಡಿದ್ದೀನಿ. ಅಂತಂದರೆ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೋಬೇಕು. ವೆಲ್ ಡ್ರೈನ್ಡ್ ಹಾಗೆ ಲೈಟ್ ಸಾಯಿಲ್ ಆಗಿರಬೇಕು. ಇದಕ್ಕೆ ನೀರು ನೀವು ಹಾಕಿದ ತಕ್ಷಣವೇ ಎಲ್ಲ ರೂಟ್ಗೂ ಸಪ್ಲೈ ಆಗಿಬಿಟ್ಟು ಡ್ರೈನೇಜ್ ಹೋಲಿಂದ ಹೊರಗಡೆ ನೀರು ಹೋಗಬೇಕು. ಆ ರೀತಿಯಾಗಿ ವೆಲ್ ಡ್ರೈನ್ಡ್ ಇರುವಂಥ ಸಾಯಿಲ್ನ ನೀವು ತೊಗೋಬೇಕು. ನಾವು ಕೋಕೋಪಿಟ್ನ ಯಾಕೆ ತೊಗೊಂಡಿದ್ದೀವಿ ಅಂತಂದರೆ ಈ ಮಾಯ್ಶ್ಚರ್ನ ಮೇಂಟೈನ್ ಮಾಡೋಕ್ಕೆ. ಇದು ಮಾಯ್ಶ್ಚರ್ ಲವಿಂಗ್ ಪ್ಲ್ಯಾಂಟು ಆದ್ದರಿಂದ ಮಾಯ್ಶ್ಚರ್ನ ಮೇಂಟೈನ್ ಮಾಡೋಕ್ಕೆ ನಾವು ಕೋಕೋಪಿಟ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಗಾರ್ಡನ್ ಸಾಯಿಲ್, ಕಾಂಪೋಸ್ಟ್, ಸ್ಯಾಂಡ್ ಹಾಗೆ ಕೋಕೋಪಿಟ್ ಸಮ ಪ್ರಮಾಣದಲ್ಲಿ ತೊಗೊಂಡು ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೋನ್ ಮೀಲ್, 1 ಸ್ಪೂನ್ ಆಗೋಷ್ಟು ನೀಮ್ ಪೌಡರ್ನ ಹಾಕ್ಕೊಂಡು ನೀವು ಸಾಯಿಲ್ನ ಪ್ರಿಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಯಾವ ರೀತಿ ಕೊಡಬೇಕು ಅಂತಂದರೆ, ನಾವು ಮಣ್ಣನ್ನು ಸಾಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೆ 1/4 ಅಷ್ಟು ನಾವೇನು ಮಾಡ್ಕೊಂಡಿರ್ತೀವಿ ಅಂತಂದರೆ ಕಾಂಪೋಸ್ಟ್ನ ಆಲ್ರೆಡಿ ಕೊಟ್ಟಿರ್ತೀವಿ. ಇದು ಕೊಟ್ಟಾದಮೇಲೆ 3-4 ಮಂತ್ಸ್ ಬಿಟ್ಬಿಡಬೇಕು. ಸುಮ್ಮನೆ 3-4 ಮಂತ್ಸ್ ಆದಮೇಲೆ ಇದಕ್ಕೆ ಮೇಲ್ಗಡೆ ಮಣ್ಣು ಏನಿರುತ್ತಲ್ವ ಅದನ್ನು ಸ್ವಲ್ಪ ಸುತ್ತಲೂ ಅಗದ್ಬಿಟ್ಟು ಅದಕ್ಕೆ ನಾವು ಕಾಂಪೋಸ್ಟ್ನ ಹಾಕಬೇಕು. 1-2 ಮುಷ್ಟಿಯಷ್ಟು ನೀವು ಕಾಂಪೋಸ್ಟ್ನ ಹಾಕಬೇಕು. ಯಾವ ಕಾಂಪೋಸ್ಟ್ ಆದ್ರೂ ನಡೆಯುತ್ತೆ. ಇದಕ್ಕೆ ಕಂಪೋಸ್ಟ್ ಆದರೂ ನೀವು ಇದಕ್ಕೆ ಹಾಕ್ಬೋದು. ಸೊ ಈ ರೀತಿಯಾಗಿ ನೀವು ಇದನ್ನು ಫರ್ಟಿಲೈಸ್ ಮಾಡಬೇಕಾಗುತ್ತೆ 3 to 4 ಮಂತ್ಸ್ಗೆ ಒಂದ್ಸಲ. ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ ಯಾವ ರೀತಿ ಇರಬೇಕು ಅಂತಂದರೆ, ಇದು ಹ್ಯುಮಿಡಿಟಿ ಲವಿಂಗ್ ಪ್ಲ್ಯಾಂಟ್ ಆದ್ದರಿಂದ ಹಾಗೆ ಮಾಯ್ಶ್ಚರ್ ಲವಿಂಗ್ ಪ್ಲ್ಯಾಂಟ್ ಆದ್ದರಿಂದ 50% to 60% ಹ್ಯುಮಿಡಿಟಿ ಇರಬೇಕು. ಇದು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹಾಗಂತ ಡ್ರೈ ಪ್ಲೇಸ್ಗಳಲ್ಲಿ ಇದು ಆಗೋದಿಲ್ವಾ ಗ್ರೋ ಅಂದರೆ, ಡ್ರೈ ಪ್ಲೇಸ್ಗಳಲ್ಲೂ ಆಗುತ್ತೆ. ಬಟ್ ಈ ರೀತಿಯಾಗಿ ನಾನೇನು ಮುಂಚೆನೇ ಹೇಳಿದೆ ಆ ರೀತಿಯಾಗಿ ಮಣ್ಣನ್ನು ನೀವು ತಗೋಬೇಕು. ಹಾಗೆ ಇದಕ್ಕೆ ಆವಾಗ 3 ಮಂತ್ಸು 4 ಮಂತ್ಸ್ಗೆ ಒಂದು ಸಲ ಇದನ್ನು ನಾವು ಫರ್ಟಿಲೈಸ್ ಮಾಡಬೇಕು. ಈಗ ನೆಕ್ಸ್ಟ್ ಬಂದು ನೀರು ಯಾವ ರೀತಿ ಕೊಡಬೇಕು ಅಂದರೆ, ವಾಟ್ರಿಂಗ್ ಯಾವ ರೀತಿ ಮಾಡಬೇಕು ಈ ಗಿಡಕ್ಕೆ ಅಂತಂದರೆ, ಈ ಗಿಡಕ್ಕೆ ನಾವು ಬಾಟ್ಲಲ್ಲಿ ಅಥವಾ ನೀರಲ್ಲಿ ಬೆಳೆಸೋದಾದರೆ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒಂದು ಸಲ ನಾವು ನೀರನ್ನ ಚೇಂಜ್ ಮಾಡ್ಕೋಬೇಕು, ನೀವು ವಾಟರಲ್ಲಿ ಬೆಳೆಸೋದಾದರೆ. ಅದೇ ನೀವು ಸಾಯಿಲಲ್ಲಿ ಇದನ್ನು ಬೆಳೆಸೋದಾದರೆ ಮನಿ ಪ್ಲ್ಯಾಂಟ್ನ, ಮಣ್ಣು 1/2 ಇಂಚು ಡ್ರೈ ಆಗಿರಬೇಕು. 1/2 ಇಂಚು ಡ್ರೈ ಆದಾಗ ಮಾತ್ರ ಇದಕ್ಕೆ ನೀರು ಕೊಡಬೇಕು. ಪದೇ ಇದು ಮಾಯ್ಶ್ಚರ್ ಲವಿಂಗ್ ಪ್ಲ್ಯಾಂಟ್ ಅಂತ ಪದೇ ನೀರು ಕೊಡೋಕ್ಕೆ ಹೋಗಬಾರ್ದು. ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಅಂತಂದರೆ ನೀವು ಯಾವ ಕಂಡೀಷನಲ್ಲಿ ಇದನ್ನು ಇಟ್ಟಿದ್ದೀರಾ, ಅಂದರೆ ಲೋ ಲೈಟಲ್ಲಿ ಇಟ್ಟಿದ್ದೀರಾ, ಒಳಗಡೆ ಇಟ್ಟಿದ್ದೀರಾ, ಮನೆ ಒಳಗಡೆ ಅಥವಾ ಬಿಸಿಲು ಬರೋ ಜಾಗದಲ್ಲಿ ಶೇಡಿ ಸನ್ಲೈಟಲ್ಲಿ ಇಟ್ಟಿದ್ದೀರಾ, ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನೀರು ಕೊಡೋದು. ಬಟ್ ನೀರು ಹಾಕಬೇಕಾದ್ರೆ ನಾವು ಅದಕ್ಕೆ ಸಾಕಾಗುವಷ್ಟು ನೀರನ್ನ ಕೊಡಬೇಕು. ಅಂದರೆ ಸುಮ್ಮನೆ ಒಂದು 1/2 ಗ್ಲಾಸಷ್ಟು ಹಾಕಿ ಬರೀ ಮೇಲ್ಗಡೆ ಮಾತ್ರ ಅದು ಮಣ್ಣು ಒದ್ದೆ ಆದರೆ ಒಳಗಡೆ ಇದ್ರದ್ದು ಮನಿ ಪ್ಲ್ಯಾಂಟ್ದು ರೂಟ್ಸ್ ಒಳಗಡೆ ತನಕ ಹೋಗಿರುತ್ತೆ. ಸೊ ಎಲ್ಲ ರೂಟ್ಗೂ ಚೆನ್ನಾಗಿ ನೀರು ಸಿಗದೆ ಇರುವಾಗ ಅದು ಡ್ರೈ ಆಗ್ತಾ ಬರುತ್ತೆ ಮನಿ ಪ್ಲ್ಯಾಂಟ್. ಅದಕ್ಕೋಸ್ಕರ 1/2 ಇಂಚು ಮಣ್ಣು ಡ್ರೈ ಆದಾಗ ಕಂಪ್ಲೀಟ್ ನೀರನ್ನು ಕೊಡಿ. ನೀರು ಕೊಟ್ಟ ಆದಮೇಲೆ ಅದು ಡ್ರೈನೇಜ್ ಹೋಲಿಂದ ಪಾಸ್ ಆಗಿದೆಯಾ ಇಲ್ವಾ ನೀರು ಅಂತ ಒಂದು ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತಾ ಇಲ್ವಾ, ನಾರ್ಮಲಿ ಇದಕ್ಕೆ ತುಂಬ ಕಮ್ಮಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದು. ಅಕಸ್ಮಾತ್ ಆದರೆ ನೀಮ್ ಆಯಿಲ್ ಸ್ಪ್ರೇ ಅಂತ ಸಿಗುತ್ತೆ ಅಲ್ವಾ, ನೀಮ್ ಆಯಿಲ್ನ ತೊಗೊಂಬಂದು ಅದನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡಿದರೆ ಸಾಕು. ನೆಕ್ಸ್ಟ್ ಬಂದು ಇದನ್ನು ಪ್ರಪೋಗೇಷನ್ ಹೇಗೆ ಮಾಡಬೇಕು ಅಂತ ನಾನಿಲ್ಲಿ ಒಂದ್ಸಲ ಪ್ರಪೋಗೇಷನ್ ನಿಮಗೆ ಮಣ್ಣಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ್ನಲ್ಲ ಆ ರೀತಿಯಾಗಿ ನಾನು ಮಣ್ಣನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಉದ್ದ ಕಟಿಂಗ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪ್ರತಿಯೊಂದು ಎಲೆಯಿಂದನೂ ಒಂದು ನಾಡ್ ಅಂತ ಬರುತ್ತೆ. ಇದು
ಮೇನ್ ಇದು ರೂಟ್ನ ಫಾರ್ಮ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಈ ರೀತಿ ಉದ್ದವಾಗಿ ಕಟಿಂಗ್ನ ತೊಗೊಂಡಾಗ ನೀವು ಇದನ್ನು ನೀರಲ್ಲಿ ಬೆಳೆಸೋದಾದರೆ ಇಷ್ಟು ಉದ್ದ ಕಟಿಂಗ್ನ ನೀವು ಡೈರೆಕ್ಟಾಗಿ ನೀರಲ್ಲಿ ಡಿಪ್ ಮಾಡಿ ಇಟ್ಟರೆ ಸಾಕು, ಅದು ರೂಟ್ ಫಾರ್ಮ್ ಆಗುತ್ತೆ. ನೀವು ಮಣ್ಣಲ್ಲಿ ಬೆಳೆಸಬೇಕಾದ್ರೆ ಹಾಗೆ ನಿಮಗೆ ಇನ್ನೊಂದು ಗೊತ್ತಿದೆಯಾ, ಬುಷಿಯಾಗಿ ಅಂದರೆ ತುಂಬ ಪಾಟ್ ತುಂಬ ನಿಮಗೆ ಕಾಣಬೇಕು, ಈ ರೀತಿಯಾಗಿ ಉದ್ದವಾಗಿ ಒಂದೇ ಒಂದು ಎಳೆ ಥರ ಬರಬಾರ್ದು ಅಂದಾಗ ನಾನು ಇದನ್ನೇನು ಹೇಳ್ತಾ ಇದ್ದೀನಿ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಬುಷಿಯಾಗಿ ಪ್ಲ್ಯಾಂಟು ಬರುತ್ತೆ. ಸೊ ಈ ರೀತಿಯಾಗಿ ತೊಗೊಂಡಾಗ ನೀವು ಎಲೆ ಹಿಂದ್ಗಡೆ ಒಂದು ನಾಡ್ ಇರುತ್ತಲ್ಲ ಅದನ್ನು ಮೇನಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ಈ ರೀತಿಯಾಗಿ 45 ಡಿಗ್ರಿಯಲ್ಲಿ ನಾನೇನು ಕಟ್ ಮಾಡಿಕೊಂಡೆ ಆ ರೀತಿಯಾಗಿ ಕಟ್ ಮಾಡಿಕೊಂಡು, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಏರಿಯಲ್ ರೂಟ್ ಅಂತ ಬರುತ್ತೆ ನಿಮಗೆ. ಆ ಏರಿಯಲ್ ರೂಟ್ಗೆ ಆ ಕಡೆ ಈ ಕಡೆ ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು. ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಒಂದು ಕಟ್ಟಿಂಗ್ ತೊಗೊಂಡ್ರೆ ಅದರಲ್ಲಿ 5 ರಿಂದ 6 ಕಟ್ಟಿಂಗ್ನ ಮಾಡ್ಕೋಬೋದು. ಎಲ್ಲ ಗಿಡದ ಕಟಿಂಗ್ನ ತೊಗೊಂಡು ಒಟ್ಟಿಗೆ ನೀವು ಮಣ್ಣಲ್ಲಿ ಸುತ್ತಲೂ ಅಂದರೆ ಒಂದು ಪಾಟಲ್ಲಿ ಜಾಗ ಬಿಡದೇ ಇರೋ ರೀತಿ ಅದನ್ನು ಚೆನ್ನಾಗಿ ನೀವು ನೆಟ್ಟರೆ ಅದು ತುಂಬ ಚೆನ್ನಾಗಿ ಬುಷಿಯಾಗಿ 1.5 ರಿಂದ 2 ತಿಂಗಳಲ್ಲಿ ನಿಮಗೆ ಆರಾಮಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣೋ ಥರ ನಿಮಗೆ ಮನಿ ಪ್ಲ್ಯಾಂಟ್ ಬೆಳ್ಕೊಳ್ಳುತ್ತೆ. ಸೊ ನೋಡ್ತಾ ಇದ್ದೀರಾ ನಾನು ಆಲ್ರೆಡಿ ಎಲ್ಲ ಕಟಿಂಗ್ನ ಇವಾಗ 45 ಡಿಗ್ರಿಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸೋ ಹಾಗೆ ಒಂದು 2 ರಿಂದ 3 ಇಂಚಷ್ಟು ನೀವು ಮಣ್ಣನ್ನು ಹಾಕ್ಕೊಂಡು ಯಾವ ರೀತಿಯಾಗಿ ಕಟಿಂಗ್ಸ್ನ ತೊಗೊಂಡಿರ್ತೀರಾ ಅದೇ ರೀತಿಯಾಗಿ ವರ್ಟಿಕಲ್ ಆಗಿ ಇದನ್ನು ನೆಟ್ಬಿಟ್ರೆ ಆಯಿತು. ನೀವು ಈ ರೀತಿ ಪಾಟಲ್ಲಿ ಒಂಚೂರು ಜಾಗ ಬಿಡದೆ ನೀವು ಈ ರೀತಿಯಾಗಿ ಇದನ್ನು ಪ್ರಪೋಗೇಷನ್ ಮಾಡಿದರೆ ತುಂಬ ಈಸಿಯಾಗಿ 1 ರಿಂದ 1.5 ತಿಂಗಳಲ್ಲಿ ಬುಷಿಯಾಗಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನೋಡಿ ಒಂಚೂರು ಜಾಗನ ಬಿಡಬಾರ್ದು, ಆ ರೀತಿಯಾಗಿ ಕಟಿಂಗ್ಸ್ನ ನೀವೇನು ತೊಗೊಂಡಿರ್ತೀರಾ ಆ ರೀತಿ ಹಾಕಿದರೆ ಮಾತ್ರ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಈ ರೀತಿಯಾಗಿ ಈ ಬುಷಿಯಾಗಿ ನಿಮಗೆ ಈ ಪಾಟ್ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಬೆಳ್ಕೊಳ್ಳುತ್ತೆ. ಹಾಗೆ ನೀವು ಇನ್ನೊಂದು ಟಿಪ್, ಎಲೆಗಳು ಹಳದಿ ಆಗುತ್ತೆ ಎಲ್ಲೋ ಆಗುತ್ತೆ ಅದು ಕಾಮನ್, ಅದ್ರ ಬಗ್ಗೆ ಭಯ ಪಡುವಂಥದ್ದು ಏನೂ ಇಲ್ಲ. ಗಿಡನೇ ಸತ್ತೋಗ್ಬಿಡುತ್ತೇನೋ ಅಂತ ಅನ್ಕೋಬಾರ್ದು. ಯಾವುದ್ಯಾವುದು ಎಲ್ಲೋ ಆಗಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಬಿಸಾಕಬೇಕು. ನೀವು ಅವಾಗವಾಗ ಪ್ಲಾಂಟ್ನ ನೋಡ್ತಾ ಇರಬೇಕು, ಎಲ್ಲೋ ಆಗಿರೋವಂಥ ಎಲೆಗಳನ್ನ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ನೋಡಿದ್ರಲ್ಲ ಯಾವ ರೀತಿಯಾಗಿ ಮನಿ ಪ್ಲಾಂಟ್ನ ಈಸಿಯಾಗಿ ಮನೆಗಳಲ್ಲಿ ನಾವು ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆಸ್ಬೋದು ಅಂತ. ಸುಮಾರು ಟಿಪ್ಗಳೊಂದಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು, ಈ ವಿಡಿಯೋ ತುಂಬ ಲೆಂದಿ ಆಗಿದೆ ನನಗೂ ಗೊತ್ತು. ಆ್ಯಕ್ಚುಲಿ ಮನಿ ಪ್ಲಾಂಟ್ ಬಗ್ಗೆ ಹೇಳ್ತಾ ಹೋದರೆ ಒಂದು ಇಡೀ ದಿನಾನೇ ಬೇಕು, ಅಷ್ಟು ಪಾಯಿಂಟ್ಸ್ನ ಕವರ್ ಮಾಡ್ಬೋದು ಇದರಲ್ಲಿ. ಸೊ ಯಾವುದೂ ಡೌಟು ನಿಮಗೆ ಮನಿ ಪ್ಲಾಂಟ್ಸ್ನ ಬೆಳೆಸಬೇಕಾದ್ರೆ ಇರಬಾರ್ದು. ಆ ರೀತಿಯಾಗಿ ಒಂದೇ ವಿಡಿಯೋದಲ್ಲಿ ನಾನು ಇದನ್ನು ಕಂಪ್ಲೀಟ್ ಆಗಿ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಥವಾ ನಾನು ಇದನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಬೇಡ, ಒಂದೇ ವಿಡಿಯೋದಲ್ಲಿ ಇರುವಂಥ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿಬಿಡೋಣ ಅಂತ ನಾನು ಒಂದೇ ವಿಡಿಯೋನ, ಅದು ಲೆಂದಿ ವಿಡಿಯೋನ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದಿರಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್